There may be a few more. Surya is going. ನಾನು ಧೈರ್ಯವಾಗಿ ಹೊರಟುಬಿಟ್ಟಿದ್ದೀನಿ. And we are still going and going and going. ತುಂಬ ಫಾಸ್ಟಾಗಿ ಹೊರಟೋಗ್ತಿದ್ಯಾ ತಾಳೋ. ಬೇಗ ಬೇಗ ನಡೆದ ಅಭ್ಯಾಸ ಅಲ್ವಾ? ಸೊ ಇವತ್ತು ಭಾವನಾ ಮ್ಯಾಮ್ ಜೊತೆಗೆ ಒಂದು ಸ್ನೇಕ್ ರಿಲೀಸ್ಗೆ ನಾವು ಬಂದಿದ್ದೀವಿ. ಸೊ ಇದಿಷ್ಟು ರೆಸ್ಕ್ಯೂ ಆಗಿರೋಂಥ ಸ್ನೇಕ್ಸ್ ನಾವು ಅದರ ಒಂದು ಸ್ವಾಭಾವಿಕ ಪರಿಸರಕ್ಕೆ ನಾವು ಬಿಡುಗಡೆನ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಪಕ್ಷಿಗಳು, ಅಳಿಲ್ಗಳು, ಇನ್ನಿತರ ಕಪ್ಪೆಗಳು ಅಥವಾ ಮೀನುಗಳಿರ್ಬೋದು, ಇಂಥ ಒಂದು ಆಹಾರ, ಈ ಒಂದು ಪರಿಸರದಲ್ಲಿ ಸಿಗ್ತಕ್ಕಂಥ ಆಹಾರಗಳನ್ನ ಈ ಒಂದು ಹಾವು ತಿನ್ಕೊಂಡು ಆರಾಮಾಗಿ ತನ್ನ ಸ್ವಾಭಾವಿಕ ಪರಿಸರದಲ್ಲಿ ಇರ್ತದೆ. ಈ ನಗರಗಳಲ್ಲಿ ಜನಗಳ ಮನೆಗೆ ಹಾವುಗಳು ಬರ್ತಾ ಇದೆ. ಸೊ ಈ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ನಂಬರ್ನ ತಗೊಂಡು ಫೋನ್ ಮಾಡ್ತಾರೆ. ಅವ್ರಿಗೆ ಸಾಯಿಸೋದಕ್ಕೂ ಇಷ್ಟ ಇರಲ್ಲ. ಅಂಡ್ ಸ್ನೇಕ್ ಶ್ಯಾಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದ್ರೆ 50 ವರ್ಷದಿಂದ ಸತತವಾಗಿ ಕೆಲಸ ಮಾಡಿ ಇವತ್ತು ಹಾವುಗಳನ್ನ ಮನೆಗಳಿಗೆ ಬಂದಾಗ ಕೊಲ್ಲೋದನ್ನ ನಿಲ್ಲಿಸಿದ್ದಾರೆ. ಎಲ್ಲರೂ ಕರೆನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸ್ಲೋಗನ್ ಇರೋದೇನೆ ಕೊಲ್ಲಬೇಡಿ, ಕರೆ ಮಾಡಿ ಅಂತ. ಅಂಡ್ ನಗರಗಳಲ್ಲಿ ಸಂರಕ್ಷಿಸಿದಂತ ಹಾವುಗಳನ್ನ ಇವತ್ತು ನಾವು ತನ್ನ ಸ್ವಾಭಾವಿಕ ಪರಿಸರಕ್ಕೆ ಬಿಡುಗಡೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಸೊ ಮೊದಲನೇದಾಗಿ ಈ ಒಂದು ನೀರಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಹಾವು ಅಂತಂದ್ರೆ ಕೆರೆ ಹಾವು. ಸೊ ಈ ಒಂದು ಕೆರೆ ಹಾವನ್ನ ಫಸ್ಟ್ ನಾವು ರಿಲೀಸ್ ಮಾಡೋಣ. ನೋಡಿ ರಾಕೆಟ್ ತರ ಹೆಂಗ್ ಹೋಗುತ್ತೆ ಗೊತ್ತಾ ಇದು ನೀರಲ್ಲಿ. ಏನಿಲ್ಲ, ನೀವು ಆರಾಮಾಗಿರಿ, ನೀವು ಗಾಬರಿ ಆಗ್ಬಿಡಿ ಅಷ್ಟೇ. ನೋಡಿ ಹೆಂಗ್ ಹೋಯ್ತು ನೋಡಿ ರಾಕೆಟ್. ಅಲ್ಲಿ ಮೇಲ್ಗಡೆ ಬಂದು ತಲೆ ಕತ್ತ ಹಾಕತ್ತೆ ನೋಡಿ ಅಲ್ಲೆಲ್ಲಾದ್ರೂ. ಇನ್ನೊಂದು ಕೆರೆ ಹಾವು. ಸೊ ಇದನ್ನು ಕೂಡ ನೋಡಿ ಆಗ್ಲೇ ಅಲ್ಲಿ ಹೊಟ್ಟೋದ ರಾಕೆಟ್ ತರ ಹೋಗ್ತಾ ಇದೆ ನೋಡಿ ಇಲ್ಲಿ. ಇದು ಇರಿ ಇದನ್ನ ಓಕೆ ಇಲ್ಲಿಂದ ತಗೊಳ್ಳಿ. ಸೊ 2 ಕೆರೆ ಹಾವನ್ನು ಆಲ್ರೆಡಿ ರಿಲೀಸ್ ಮಾಡಿದೀವಿ. ಅಂಡ್ ಈ ಒಂದು ಹಾವು ಸ್ಪೆಸಿಫಿಕ್ಲಿ ನೀರಲ್ಲೇ ವಾಸ ಮಾಡುವಂತ ಹಾವು. ಇದನ್ನ ಇಂಗ್ಲಿಷ್ ಅಲ್ಲಿ ಚೆಕರ್ಡ್ ಕೀಲ್ ಬ್ಯಾಕ್ ಅಂತ ಕರೀತಾರೆ, ಕನ್ನಡದಲ್ಲಿ ನೀರೊಳ್ಳೆ ಹಾವು ಅಂತ ಕರೀತಾರೆ. ತುಂಬಾ ಕಚ್ಚುತ್ತೆ ಈ ಒಂದು ಹಾವು. ಸೊ ಇದನ್ನು ಇಲ್ಲೇ ರಿಲೀಸ್ ಮಾಡೋಣ. ಇಲ್ಲ ಇಲ್ಲ ಸುಸ್ತಾಗೋಗಿದೆಯಾ ಅದಕ್ಕೆ? ಅಲ್ಲಿ ಹೋದ. ಇದೊಂದು ಪುಟಾಣಿ ನಾಗರ ಹಾವು ಮರಿ. ಹತ್ರ ಬನ್ನಿ ಅಕ್ಕ. ಇದೊಂದು ಪುಟಾಣಿ ನಾಗರ ಹಾವು ಮರಿ ಒಬ್ಬರು ಮನೆ ಅಡಿಗೆ ಮನೆಯಲ್ಲಿ ರೆಸ್ಕ್ಯೂ ಮಾಡಿದ್ದು. ಅದು ಹೊಟ್ಟೋಯ್ತು ನೋಡಿ ಅಷ್ಟೇ, ಕಲ್ಲುಗಳ ಮಧ್ಯೆ ಹೊಟ್ಟೋಯ್ತು. ಅಲ್ಲಿ ಕಲ್ಲುಗಳ ಮಧ್ಯದಲ್ಲಿ ಅದಕ್ಕೆ ಹಲ್ಲಿ ಸಿಗುತ್ತೆ, ಹೆಂಟೆಗೋದ ಸಿಗುತ್ತೆ, ಅಥವಾ ಹಲ್ಲಿಗಳ ಮೊಟ್ಟೆಗಳು ಸಿಗುತ್ತೆ. ಏನು ಸಿಕ್ಕಿಲ್ಲ, ಬೇರೆ ಇನ್ನೊಂದು ಹಾವು ಸಿಕ್ತು ಅಂತಂದ್ರೆ ಆ ಇನ್ನೊಂದು ಹಾವನ್ನೇ ತಿಂದು ಈ ಹಾವು ಜೀವನವನ್ನು ಸಾಗಿಸುತ್ತೆ. ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬಿಡೋಣ. ನಾನು ಫುಲ್ ಎದುರ್ಕೋತಾ ಇದ್ದೀನಿ. ಅವ್ನು ಮುಂದೆ ಬಾತಿದ್ದಾನೆ. ಮುಂದೆ ಬನ್ನಿ, ಏನ್ ತೊಂದರೆ ಇಲ್ಲ, ಏನು ಮಾಡಲ್ಲ. ಇದು ಅವನಾಗ ಆಚೆ ಬರ್ತಾನೆ, ನೀವು ಅಲ್ಲಾಡ್ಬೇಡಿ ಅಷ್ಟೇ. ಅದು ನಾಲ್ಗೆ ಹಾಕ್ತಾ ಇದೆ ನೋಡಿ ಆಚೆಗೆ. ಸೊ ಅದು ಅಟ್ಮಾಸ್ಫಿಯರ್ ನ ಸೆನ್ಸ್ ಮಾಡ್ತಾ ಇರೋದು. ಹೆದರ್ಕೊಂಡ್ಬಿಟ್ಟ. Maybe he's sensing me. ಸೊ ಇದು ಭಾರತದಲ್ಲಿ ಒನ್ ಆಫ್ ದ ಬಿಗ್ 4 ವೆನಮಸ್ ಸ್ನೇಕ್ಸ್ ಅಲ್ಲಿ ಈ ಹಾವು ಕೂಡ ಒಂದು. ಮಂಡಲದ ಹಾವು ಅಂತ ಕರೀತಾರೆ ಇದನ್ನ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ರಸಲ್ಸ್ ವೈಪರ್ ಅಂತ ಕರೀತಾರೆ. ಸೊ ಈಗ ಸುತ್ತಮುತ್ತ ಇರುವಂತ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಸ್ಮೆಲ್ ಅನ್ನ ತಗೊಂಡು ಅದು ನೆಕ್ಸ್ಟ್ ಮೂವ್ಮೆಂಟ್ ಶುರು ಮಾಡುತ್ತೆ. Why is it not moving? ಬಿಕಾಸ್ ಅದು ಸೆನ್ಸ್ ಮಾಡ್ತಾ ಇದೆ ಯಾವ ಕಡೆ ಏನ್ ಟೆಂಪರೇಚರ್ ಇದೆ. ಅದಕ್ಕೆ ಹೀಟ್ ಸೆನ್ಸಿಂಗ್ ಪಿಟ್ಸ್ ಬರುತ್ತೆ. ಸೊ ಟೆಂಪರೇಚರ್ ಎಲ್ಲಿ ಯಾವ ಕಡೆ ಇದೆ ಅಂತ ಗಾಳಿ ಮುಖಾಂತರ ಯಾವ ಟೆಂಪರೇಚರ್ ಯಾವ ಕಡೆಯಿಂದ ಬೇಸುತ್ತೆ, ಯಾವ ಕಡೆ ಕೂಲ್ ಇದೆ, ಯಾವ ಕಡೆ ಹಾಟ್ ಇದೆ, ಅದರ ಆಹಾರಗಳೆಲ್ಲೆಲ್ಲಿದೆ, ಇದು ಯಾವ ತರ ಒಂದು ಪರಿಸರದಲ್ಲಿದೆ ಅನ್ನೋದನ್ನ ಅದು ಸೆನ್ಸ್ ಮಾಡ್ತಾ ಇದೆ. ಸೊ ಈ ತರ ಈ ಕೂತಿರ್ಬೇಕಾದ್ರೆ ಎಷ್ಟೋ ಒಂದ್ಸಲಿ ಜನ ಏನ್ ಮಾಡ್ತಾರೆ ಅಂತಂದ್ರೆ ಅದು ಹೋಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅದನ್ನ ಮುಟ್ಟೋದು, ಕೆಣಕೋದು ಆತರ ಮಾಡ್ತಾರೆ. ಆತರ ಮಾಡಬಾರ್ದು. ಅದಕ್ಕೆ ಅದರದೇ ಆದಂತ ಸಮಯನ ಕೊಟ್ಟು. ಇದು ಕೊಳಕು ಮಂಡಲ ಅಂತಾರಲ್ಲ ಅದೇನಾ? ಹೌದು ಹೌದು. Does it spit venom or it bites? ಯಾವುದೇ ಕಾರಣಕ್ಕೂ ವೆನಮ್ ಅನ್ನ ಸ್ಪಿಟ್ ಮಾಡಲ್ಲ, ಬರೀ ಕಚ್ಚೋದು ಮಾತ್ರ. ನೋಡಿ ಈಗ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಅಷ್ಟೇ. ನಿಮ್ಮ ಹತ್ರ ಬರಲ್ಲ, ಹೆದರ್ಕೋಬೇಡಿ. Are you sure? ಕೊನೆಯದಾಗಿ ಈ ಒಂದು
ಆಲ್ರೆಡಿ 2 1 3 4 5 ಹಾವನ್ನು ರಿಲೀಸ್ ಮಾಡಿದ್ದೀವಿ. ನಮ್ಮ ಲಾಸ್ಟ್ ಆ್ಯಂಡ್ ಫೈನಲ್ ರಿಲೀಸ್ The all-time favorite. ನಾಗರ ಹಾವು. He's turning this side. ಎಷ್ಟು ಚೆನ್ನಾಗಿ ಹೋಗಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ. He's settled. ಅದನ್ನು ಕೂಡ ಸುತ್ತಮುತ್ತ ಸೆನ್ಸ್ ಮಾಡ್ತಾ ಇದೆ. Thank you, Surya, for You're this welcome. experience for me. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.